ಆ ಆ ಆ ಆ Relax. Feel the vibrations in your body. ನಿಮ್ಮ ಇಡೀ ದೇಹದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ ನ ಗಮನಿಸ್ತಾ ಬನ್ನಿ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನ ಜೋಡಿಸಿ ಜಾಯಿನ್ your hands in ನಮಸ್ತೆ. ಕ್ಲೋಸ್ your eyes. ಈಗ ನಾವು ದೇವಿ ಮಂತ್ರವನ್ನು ಪಠಣೆ ಮಾಡೋಣ. ನನ್ನ ನಂತರ ಹೇಳ್ತಾ ಹೋಗಿ. ದೇವಿ ದೇಹಿ ಪರಂ ಜ್ಞಾನಂ ದೇವಿ ದೇಹಿ ಪರಂ ಸುಖಂ ಧನಂ ದೇಹಿ ಯಶೋ ದೇಹಿ ಪ್ರಸೀದೆ ಹರಿವಲ್ಲಭೆ. Relax. Just feel the vibrations in your whole body. ನಿಮ್ಮ ಇಡೀ ದೇಹದಲ್ಲೇ ಆಗ್ತಾ ಇರುವ ತರಂಗಗಳನ್ನ ಗಮನಿಸ್ತಾ ಬನ್ನಿ. ಈ ಕಂಪನಗಳನ್ನ ಗಮನಿಸ್ತಾ ಬನ್ನಿ. ಜಗಜ್ಜನನಿ ಹಿರಣ್ಮಯಿ, ಆ ಹಿರಣ್ಯ ಗರ್ಭ ಈ ದೇವಿ ಮಾತೆಗೆ ಅಂದ್ರೆ ಚಾಮುಂಡೇಶ್ವರಿ ದೇವಿ ಅಥವಾ ಸೃಷ್ಟಿ ಕಾರ್ಯಕರ್ತೆ ಆಗಿರುವಂತಹ ಮಹಾಗೌರಿ ಅಥವಾ ಕಾಳಿ ಮಾತೆ ಇವರನ್ನ ನೆನಪು ಮಾಡ್ಕೊಳ್ತಾ ನಮಗೆ ಪರಮ ಜ್ಞಾನವನ್ನ ಕೊಡು, ಪರಮ ಸುಖವನ್ನ ಕೊಡು, ತೇಜಸ್ಸನ್ನ ಕೊಡು, ಆರೋಗ್ಯವನ್ನ ಕೊಡು ಅಂತ ಹೇಳ್ಬಿಟ್ಟು ನಾವು ಪ್ರೇಯರ್ ಮಾಡ್ತಾ ಇದ್ದೀವಿ. ಸಂಪತ್ತು, ಆರೋಗ್ಯ, ಐಶ್ವರ್ಯ ಎಲ್ಲ ಸುಖಗಳನ್ನ ನಮಗೆ ಹಾಗೂ ನಮ್ಮ ಮಗುವಿಗೆ ಕೊಡುವಂತ ಬೇಡ್ಕೊಳ್ತಾ ಈ ವೈಬ್ರೇಷನ್ಸ್ ನ ಗಮನಿಸ್ತಾ ಬನ್ನಿ. ಈಗ ನಿಮ್ಮ ಎರಡೂ ಕೈಗಳನ್ನ ತೊಡೆಯ ಮೇಲೆ ಇಟ್ಟು ಕೈಗಳು ಆಕಾಶ ನೋಡುವಂತಿರ್ಲಿ. ಈಗ ನಾವು ಒಂದು
ಸುಂದರ ಧ್ಯಾನವನ್ನು ಮಾಡೋಣ. ಯಾರಿಗೆಲ್ಲ ಬೆಡ್ ರೆಸ್ಟ್ ಅಲ್ಲಿ ಇದ್ದೀರಾ ಅಥವಾ ಬ್ಯಾಕ್ ಪೇನ್ ಇದೆ, ನೀವು ಮಲ್ಕೊಂಡು ಕೂಡ ಈ ಒಂದು ಮೆಡಿಟೇಷನ್ ಮಾಡಬಹುದು. ಆರ್ ಎಲ್ಸ್ ಇಫ್ ಯು ವಾಂಟ್ ಟು ಸಿಟ್, ನೀವು ನಿಮ್ಮ ಬೆನ್ನಿನ ಕಡೆಗೆ, ನಿಮ್ಮ ಸೊಂಟದ ಭಾಗಕ್ಕೆ ಸಪೋರ್ಟ್ ಅನ್ನ ಇಟ್ಕೊಂಡು ಕೂತ್ಕೊಳ್ಳಿ ಸುಖಾಸನದಲ್ಲಿ. ಟೇಕ್ ಯೋರ್ ಟೈಮ್. ನಿಮ್ಮ ಪೊಸಿಷನ್ ಅಡ್ಜಸ್ಟ್ ಮಾಡಿಕೊಂಡು ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಟೇಕ್ ಅ ಡೀಪ್ ಬ್ರೀತ್ ಇನ್. 1 2 3. Breathe out. 1 2 3 4 5. Breathe in. 1 2 3. Breathe out. 1 2 3 4 5. Breathe in. 1 2 3. Breathe out. 1 2 3 4 5. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹವನ್ನು ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ನೆತ್ತಿಯಿಂದ ಪಾದದವರೆಗೆ ನಿಮ್ಮ ನೆತ್ತಿಯ ಭಾಗ ರಿಲ್ಯಾಕ್ಸ್ ಆಗಲಿ. ಹಣೆಯ ಭಾಗ ರಿಲ್ಯಾಕ್ಸ್ ಆಗಿ. ಎರಡು ಕಣ್ಣುಗಳನ್ನು ರಿಲ್ಯಾಕ್ಸ್ ಮಾಡಿ. ಕೆನ್ನೆಗಳನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಮೂಗು, ಮೇಲ್ತುಟಿ, ಕೆಳತುಟಿ, ಒಸಡುಗಳು, ನಿಮ್ಮ ನಾಲಿಗೆ ಕೂಡ ರಿಲ್ಯಾಕ್ಸ್ ಆಗಲಿ. ರಿಲ್ಯಾಕ್ಸ್ ಓರಲ್ ಕ್ಯಾವಿಟಿ. ನಿಮ್ಮ ಬಾಯಿಯನ್ನ ಯಾವಾಗ ರಿಲ್ಯಾಕ್ಸ್ ಮಾಡ್ತಿರೋ, ನಿಮ್ಮ ಕೆನ್ನೆಗಳನ್ನ, ನಿಮ್ಮ ಮುಖದ ಎಲ್ಲ ಭಾಗಗಳನ್ನ ರಿಲ್ಯಾಕ್ಸ್ ಮಾಡುವಾಗ ನಿಮ್ಮ ಗರ್ಭಾಶಯದ ಭಾಗ ಕೂಡ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ರಿಲ್ಯಾಕ್ಸ್. ನಿಮ್ಮ ಕುತ್ತಿಗೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಕುತ್ತಿಗೆಯ ಹಿಂಭಾಗ. ಎರಡೂ ಕೈಗಳನ್ನ ರಿಲ್ಯಾಕ್ಸ್ ಮಾಡಿ. ತೋಳುಗಳು, ಮೊಣಕೈಗಳು, ಅಂಗೈಗಳು ಹಾಗೂ ಮುಂಕೈಗಳನ್ನ ರಿಲ್ಯಾಕ್ಸ್ ಮಾಡಿ. ಕೈಗಳ ಎಲ್ಲ ಬೆರಳುಗಳು ಕೂಡ ರಿಲ್ಯಾಕ್ಸ್ ಆಗಲಿ. ಅದೇ ರೀತಿ ರಿಲ್ಯಾಕ್ಸ್ ಯೋರ್ ಚೆಸ್ಟ್. ನಿಮ್ಮ ಎದೆಯ ಭಾಗವನ್ನ, ಎರಡು ಸ್ತನಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಹೊಟ್ಟೆಯ ಮೇಲ್ಭಾಗ, ಕೆಳಭಾಗ ಹಾಗೂ ಮಧ್ಯಭಾಗ ರಿಲ್ಯಾಕ್ಸ್ ಆಗಲಿ. ಹೊಟ್ಟೆಯ ಎಡಬದಿ, ಬಲಬದಿಯನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ಅದೇ ರೀತಿ ರಿಲ್ಯಾಕ್ಸ್ ಯೋರ್ ಪೆಲ್ವಿಕ್ ರೀಜನ್, ಪೆಲ್ವಿಕ್ ಫ್ಲೋರ್ ಮಸಲ್ಸ್. ನಿಮ್ಮ ಜನನಾಂಗಗಳನ್ನು ಕೂಡ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ರಿಲ್ಯಾಕ್ಸ್ ಯೋರ್ ಪ್ರೈವೇಟ್ ಪಾರ್ಟ್ಸ್. ರಿಲ್ಯಾಕ್ಸ್. ನಿಮ್ಮ ಬೆನ್ನೆಲುಬನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ಕುತ್ತಿಗೆ ಹಿಂಭಾಗದಿಂದ ಹಿಡಿದು ಬೆನ್ನಿನ ಮೇಲ್ಭಾಗ, ಕೆಳಭಾಗ, ಮಧ್ಯಭಾಗ ಹಾಗೂ ಪೂರ್ತಿ ಸೊಂಟದ ಕೆಳಭಾಗ, ನಿಮ್ಮ ಟೇಲ್ ಬೋನ್ ಪೂರ್ತಿಯಾಗಿ ರಿಲ್ಯಾಕ್ಸ್ ಆಗಲಿ. ರಿಲ್ಯಾಕ್ಸ್ ಯೋರ್ ಹಿಪ್ ಮಸಲ್ಸ್, ಥೈ ಮಸಲ್ಸ್. ನಿಮ್ಮ ತೊಡೆಯ ಭಾಗ, ಮೊಣಕಾಲುಗಳು, ಕಾಲ್ಕಂಬಗಳು, ಮೀನ್ಕಂಡಗಳು, ಹಿಮ್ಮಡಿಗಳು ಹಾಗೂ ಕಾಲಿನ ಎಲ್ಲ ಬೆರಳುಗಳು ಕೂಡ ರಿಲ್ಯಾಕ್ಸ್ ಆಗಲಿ. ಈಗ ನಿಮ್ಮ ಇಡೀ ದೇಹಕ್ಕೆ ನೀವು ಇವತ್ತಿನ ದಿನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಬನ್ನಿ. ದೇಹದ ಎಲ್ಲ ಭಾಗಗಳಿಗೂ ಕೂಡ. ಮೊದಲನೇದಾಗಿ ನಿಮ್ಮ ತಲೆ, ನಿಮ್ಮ ತಲೆಯ ಭಾಗ, ಅದರ ಒಳಗಿರುವಂತಹ ಪ್ರತ್ಯಂಗ, ಅಂಗ ಹಾಗೂ ಪ್ರತ್ಯಂಗಗಳನ್ನು ಕೂಡ ನೀವು ಇವತ್ತು ಫೀಲ್ ಮಾಡ್ತಾ, ಗ್ರಾಟಿಟ್ಯೂಡ್ ಫೀಲ್ ಮಾಡಿ ಆ ಎಲ್ಲ ಭಾಗಗಳಿಗೆ ಕೃತಜ್ಞತೆಗಳನ್ನ ಹೇಳ್ತಾ ಬನ್ನಿ. ನಿಮ್ಮ ನೆತ್ತಿಯ ಭಾಗ, ನಿಮ್ಮ ತಲೆಯ ಭಾಗ, ಹಣೆಯ ಭಾಗ, ಅಲ್ಲಿರುವಂತಹ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್, ಇದು ನಿಮಗೆ ಎಲ್ಲ ಕೆಲಸಗಳನ್ನ ಮಾಡುವಾಗ ನೀವು ಆ ಕೆಲಸದಲ್ಲಿ ನಿಮ್ಮ ಗಮನವನ್ನು ಹರಿಸೋಕೆ ಪೂರ್ತಿಯಾಗಿ ನಿಮಗೆ ಸಹಾಯ ಮಾಡುವಂಥದ್ದು. ನೀವು ಗಮನವಿಟ್ಟು ನಿಮ್ಮ ಗಮನವನ್ನ ಒಂದು ಕಡೆಗೆ ಕೇಂದ್ರೀಕರಿಸಿ ಕೆಲಸ ಮಾಡುವಾಗ ನಿಮ್ಮ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್, ನಿಮ್ಮ ಮೆದುಳಿನ ಮುಂಭಾಗ,
ಆಕ್ಟಿವೇಟ್ ಆಗಿರುತ್ತೆ. ಇದರಿಂದ ನಮ್ಮ ಬುದ್ಧಿಮತ್ತೆ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ನಿಮ್ಮ ದೇಹಕ್ಕೆ, ನಿಮ್ಮ ಮೆದುಳಿಗೆ, ನಿಮ್ಮ ಮನಸ್ಸಿಗೆ, ಒಂದು ಜಾಗಕ್ಕೆ, ಒಂದು ಕೆಲಸಕ್ಕೆ ನಿಮ್ಮ ಗಮನವನ್ನು ಹರಿಸಿ ಆ ಕೆಲಸವನ್ನ ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇರುವಂತಹ, ನಿಮಗೆ ಫೋಕಸ್, ಕಾನ್ಸಂಟ್ರೇಷನ್ ಈ ಎಲ್ಲದಕ್ಕೂ ಕೂಡ ಹೆಲ್ಪ್ ಮಾಡ್ತಾ ಇರುವಂತಹ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ನಿಮ್ಮ ಮೆದುಳಿನ ಮುಂಭಾಗಕ್ಕೆ ನೀವು ಈಗ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀರಾ. ಅದೇ ರೀತಿ ನಿಮ್ಮ ಮೆದುಳಿನ ಮಧ್ಯಭಾಗ, ಇಟ್ ರಿಸೀವ್ಸ್ ಆಲ್ ದಿ ಡೌನ್ಲೋಡ್ಸ್, ಎಲ್ಲ ಯೂನಿವರ್ಸಲ್ ಗೈಡೆನ್ಸ್ ಆಗಿರಬಹುದು, ಇಂಟ್ಯೂಷನ್ ಆಗಿರಬಹುದು, ಇದೆಲ್ಲದನ್ನು ಕೂಡ, ಮತ್ತು ನೀವು ಸಂಪಾದಿಸ್ತಾ ಇರುವಂತಹ ಜ್ಞಾನ, ಯಾವುದೇ ವಿಷಯದಲ್ಲಿ ನೀವು ಜ್ಞಾನವನ್ನು ಸಂಪಾದಿಸ್ತಿದ್ದೀರಾ ಅಂತಂದ್ರೆ ಇದೆಲ್ಲ ಎಂಟರ್ ಆಗೋದು ನಮ್ಮ ಬ್ರಹ್ಮರಂಧ್ರದಲ್ಲಿ. ಅಂದ್ರೆ ಆಲ್ ದ ಡೌನ್ಲೋಡ್ಸ್ ವಿ ರಿಸೀವ್ ಫ್ರಮ್ ದ ಟಾಪ್ ಆಫ್ ಅವರ್ ಹೆಡ್, ನಮ್ಮ ನೆತ್ತಿಯ ಭಾಗದಿಂದ ನಾವು ಅದನ್ನ ಈ ಡೌನ್ಲೋಡ್ಸ್ ನ ರಿಸೀವ್ ಮಾಡ್ತಾ ಇರ್ತೇವೆ. ಅದಕ್ಕೋಸ್ಕರ ನಿಮ್ಮ ಮೆದುಳಿನ ಮಧ್ಯಭಾಗಕ್ಕೆ, ಮಿಡ್ ಬ್ರೈನ್, ಇದಕ್ಕೆ ನೀವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀರಾ. ಅದೇ ರೀತಿ ನಿಮ್ಮ ಮೆದುಳಿನ ಎರಡೂ ಭಾಗಗಳಿಗೆ, ಎಡಭಾಗ ಹಾಗೂ ಬಲಭಾಗಕ್ಕೆ, ಪ್ರತಿ ಬಾರಿ ನೀವು ಯಾವುದೇ ಒಂದು ಮಾಹಿತಿಯನ್ನ ತೆಗೆದುಕೊಂಡಾಗ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಕೆಲಸ ಮಾಡ್ತಾ ಇರೋದು ಕೂಡ ಈ ಮಿಡ್ ಬ್ರೈನ್. ಇದಕ್ಕೆ ನಿಮ್ಮ ಸಂಪೂರ್ಣ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀರಾ. ನಿಮ್ಮ ಬ್ರೈನ್ ಅಲ್ಲಿರುವಂತಹ ಹೈಪೋಥಲಾಮಸ್ ಆಗಿರಬಹುದು, ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಇರಬಹುದು, ಎಲ್ಲದೂ ಕೂಡ ಹಾರ್ಮೋನಲ್ ಬ್ಯಾಲೆನ್ಸ್, ಹಾರ್ಮೋನಲ್ ಪ್ರೊಡಕ್ಷನ್ ಇದಕ್ಕೆ ಹೆಲ್ಪ್ ಆಗ್ತಾ ಇರೋದ್ರಿಂದ ನೀವು ಅದಕ್ಕೆ ಕೂಡ ನಿಮ್ಮ ಕಡೆಯಿಂದ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನ ಸಲ್ಲಿಸಿ. ಮೊದಲನೇದಾಗಿ ಪ್ರೊಜೆಸ್ಟೆರಾನ್ ಹಾರ್ಮೋನ್, ನಿಮ್ಮ ಪ್ರೆಗ್ನೆನ್ಸಿಗೆ, ಇಡೀ ಪ್ರೆಗ್ನೆನ್ಸಿಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಪ್ರೊಜೆಸ್ಟೆರಾನ್ ಹಾರ್ಮೋನ್ ಆಗಿರಬಹುದು. ಅದೇ ರೀತಿ ಪ್ರೆಗ್ನೆನ್ಸಿ ಸಪೋರ್ಟಿವ್ HCG ಅಥವಾ ಬೇರೆ ಎಲ್ಲ ಹಾರ್ಮೋನ್ಗಳು ಕೂಡ ನಿಮ್ಮ ದೇಹದಲ್ಲಿ ಯಾವಾಗ ಎಷ್ಟು ಬೇಕೋ ಅಷ್ಟು ಗ್ರಂಥಿಗಳಿಂದ ಸ್ರವಿಸೋಕೆ ಕಾರಣ ಆಗಿರುವಂತಹ ಹೈಪೋಥಲಾಮಸ್, ಇದಕ್ಕೆ ನಿಮ್ಮ ಕಡೆಯಿಂದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಬನ್ನಿ. ನಿಮ್ಮ ದೇಹ ಹಾಗೂ ಮಗುವಿನ ದೇಹಕ್ಕೆ, ಇಡೀ ಪ್ರೆಗ್ನೆನ್ಸಿಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಎಲ್ಲ ಹಾರ್ಮೋನ್ಗಳಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸಿ. ಅದೇ ರೀತಿ ನಿಮ್ಮ ಮೆದುಳಿನ ಹಿಂಭಾಗ, ಇದಕ್ಕೆ ಕೂಡ ನೀವು ಕೃತಜ್ಞತೆಗಳನ್ನ ಸಲ್ಲಿಸಿ. ನೀವು ನಿಮ್ಮ ಎಲ್ಲ ಕರ್ಮೇಂದ್ರಿಯಗಳು ಹಾಗೂ ಜ್ಞಾನೇಂದ್ರಿಯಗಳಿಂದ ರಿಸೀವ್ ಮಾಡ್ತಾ ಇರುವಂತಹ ಎಲ್ಲ ವಿಷಯಗಳನ್ನ, ಅಂಶಗಳನ್ನ, ಇನ್ಫಾರ್ಮೇಶನ್ಗಳನ್ನ ನಿಮ್ಮ ಇಡೀ ಬ್ರೈನ್ನ ಎಲ್ಲ ಭಾಗಗಳಿಗೂ ತಲುಪಿಸ್ತಾ ಇರುವಂತಹ ಎಲ್ಲ ನರಗಳಿಗೂ, ನರ್ವ್ಸ್, ಗ್ಲ್ಯಾಂಡ್ಸ್ ಎಲ್ಲದಕ್ಕೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀರಾ. ಅದೇ ರೀತಿ ನಿಮ್ಮ ಮೆದುಳಿನ ಭಾಗಗಳಿಂದ ನಿಮ್ಮ ಮಗುವಿನ ಮೆದುಳಿನ ಕಡೆಗೆ ಎಷ್ಟೋ ಸಿಗ್ನಲ್ಗಳು ಹೋಗ್ತಾ ಇದೆ. ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗುವಂತಹ ಈ ಒಂದು ಸುಸಂದರ್ಭದಲ್ಲಿ ಎಷ್ಟೋ ನ್ಯೂರಾನ್ಸ್, ನರ್ವ್ ಸೆಲ್ಸ್ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಕೂಡ ನೀವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀರಾ. ನಿಮ್ಮ ಇಡೀ ಬ್ರೈನ್, ಮೆದುಳಿಗೆ ನೀವು ಕೃತಜ್ಞತೆಗಳನ್ನ ಸಲ್ಲಿಸಿ. ನಂತರ ಇನ್ನೂ ಕೆಳಗಡೆ ಬರ್ತಾ ಇದ್ದೀವಿ. ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಸ್, ಇದಕ್ಕೆ ಕೂಡ ನಿಮ್ಮ ಕೃತಜ್ಞತೆಗಳನ್ನ ಸಲ್ಲಿಸಿ. ಅದೇ ರೀತಿ ಇನ್ನೂ ಕೆಳಗಡೆ ಬರ್ತಾ ನಿಮ್ಮ ಹೃದಯ, ಪ್ರತಿ ಬಾರಿ ನಿಮಗೋಸ್ಕರ ಹಾಗೂ ನಿಮ್ಮ ಮಗುವಿಗೋಸ್ಕರ ತನ್ನ ಕೆಲಸ ಜಾಸ್ತಿ ಆದರೂ, ದುಪ್ಪಟ್ಟಾದರೂ ಕೂಡ ಯಾವುದೇ ರೀತಿ ಅಂಜದೆ, ಅಡಕದೆ ಪ್ರತಿದಿನ ಪ್ರತಿ ಕ್ಷಣ ಕೆಲಸ ಮಾಡ್ತಾ ಇರುವಂತಹ ನಿಮ್ಮ ಹೃದಯ, ಅದಕ್ಕೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀರಾ. ಹೆಚ್ಚು ಶ್ರಮವನ್ನ ವಹಿಸಿ ನಿಮ್ಮ ಹೃದಯ ನಿಮ್ಮ ಮಗುವಿಗೋಸ್ಕರ ಇನ್ನೂ ಜಾಸ್ತಿ ಕೆಲಸ ಮಾಡ್ತಾ ಇದೆ. ಅದು ಸರಿಯಾದ ಸಂದರ್ಭದಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇದೆ. 24 ಗಂಟೆ ಕೂಡ ಪ್ರತಿದಿನ ಪ್ರತಿ ಕ್ಷಣ ನಿಮಗೋಸ್ಕರ ಹಾಗೂ ನಿಮ್ಮ ಮಗುವಿಗೋಸ್ಕರ ಪ್ರೀತಿಯನ್ನ, ಅದೇ ರೀತಿ ಆಕ್ಸಿಜನ್ ಮತ್ತು ಪೌಷ್ಟಿಕಾಂಶಗಳನ್ನ
ಪ್ರತಿದಿನ ಕಳಿಸ್ತಾ ಇದೆ, ಪ್ರತಿ ಕ್ಷಣನೂ ಕೂಡ ತಲುಪಿಸ್ತಾ ಇದೆ. ಈ ಒಂದು ನಿಮ್ಮ ಹೃದಯಕ್ಕೆ ನಿಮ್ಮ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಿ. ಅದೇ ರೀತಿ ನಿಮ್ಮ ಲಂಗ್ಸ್, ನಿಮ್ಮ ಶ್ವಾಸಕೋಶ, ಇದರಲ್ಲಿ ಕೂಡ ಪ್ರಾಣವಾಯು, ಆಕ್ಸಿಜನ್, ಈ ಒಂದು ಆಕ್ಸಿಜನ್ ನಿಮ್ಮ ಮೂಗಿನ ಮೂಲಕ ನಿಮ್ಮ ದೇಹವನ್ನ ತಲುಪಿ, ನಿಮ್ಮ ಶ್ವಾಸಕೋಶವನ್ನ ತಲುಪಿ, ಇಡೀ ದೇಹಕ್ಕೆ ನಿಮ್ಮ ಆಕ್ಸಿಜನ್, ನೀವು ತೆಗೆದುಕೊಳ್ತಾ ಇರುವಂತಹ ಪ್ರಾಣವಾಯು ತಲುಪ್ತಾ ಇದೆ. ಯಾರೆಲ್ಲ ಆಂಜನೇಯನ ಭಕ್ತರಿದ್ದೀರಾ, ನೀವು ಪ್ರತಿ ಬಾರಿ ಶ್ವಾಸವನ್ನ ಒಳಗೆ ತೆಗೆದುಕೊಳ್ಳುವಾಗ ಆಂಜನೇಯ ವಾಯುಪುತ್ರ ಈ ಪ್ರಾಣ ಶಕ್ತಿಯನ್ನ, ಆಕ್ಸಿಜನ್ ತೆಗೆದುಕೊಂಡು ಹೋಗಿ ನಿಮ್ಮ ದೇಹಕ್ಕೆ ತಲುಪಿ, ಹೃದಯ ಅಂದ್ರೆ ರಾಮ, ಈ ರಾಮನ ಪ್ರತಿ ಬಾರಿ ಮುಟ್ಟಿ ಅಲ್ಲಿರುವಂತಹ ಎಲ್ಲ ಕೆಟ್ಟ ಅಂಶಗಳನ್ನು ಕೂಡ, ಸಮಸ್ಯೆಗಳನ್ನು ತೆಗೆದುಕೊಂಡು ಪ್ರತಿ ಬಾರಿ ನೀವು ಉಸಿರನ್ನ ಹೊರಗೆ ಹಾಕುವಾಗ ನಿಮ್ಮ ದೇಹದಿಂದ ಎಲ್ಲ ಸಮಸ್ಯೆಗಳನ್ನ ಆಚೆ ಹಾಕ್ತಾ ಇದನ್ನು ಹಾಗೆ ಫೀಲ್ ಮಾಡ್ತಾ ಬನ್ನಿ. ಈ ಒಂದು ಪ್ರಾಣವಾಯು ನಿಮಗೆ ಬೇಕಾದ ಎಲ್ಲ ಶಕ್ತಿ, ನಿಮ್ಮ ಮಗುವಿಗೆ ಬೇಕಾದ ಎಲ್ಲ ಶಕ್ತಿಯನ್ನ ಪ್ರೊವೈಡ್ ಮಾಡ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಲಂಗ್ಸ್, ಶ್ವಾಸಕೋಶಕ್ಕೆ ಹಾಗೂ ನಿಮ್ಮ ಶ್ವಾಸಕ್ಕೆ, ಪ್ರತಿ ಬ್ರೆತ್ಗೆ ನೀವು ಕೃತಜ್ಞತೆಗಳನ್ನ ಸಲ್ಲಿಸಿ. ಅದೇ ರೀತಿ ನಿಮ್ಮ ಹೊಟ್ಟೆಯ ಭಾಗದಲ್ಲಿರುವಂತಹ ಡೈಜೆಸ್ಟಿವ್ ಸಿಸ್ಟಮ್ಗೆ ಹೆಲ್ಪ್ ಮಾಡ್ತಿರುವಂತಹ ಎಲ್ಲ ಭಾಗಗಳಿಗೂ ಕೂಡ, ಅನ್ನನಾಳದಿಂದ ಹಿಡಿದು ನಿಮ್ಮ ಬಾಯಲ್ಲಿ ಪ್ರೊಡ್ಯೂಸ್ ಆಗುವಂತಹ ಸಲೈವ, ಎಲ್ಲ ರಸಗಳಿಂದ ಹಿಡಿದು ಎಲ್ಲ ಆಸಿಡ್ಗಳಿಂದ ಹಿಡಿದು ನಿಮ್ಮ ಜಠರ ಅಗ್ನಿ, ಅದಕ್ಕೂ ಕೂಡ ನೀವು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀರಾ. ಇಲ್ಲಿಂದ ಪೋಷಕಾಂಶಗಳನ್ನ ಹೀರಿಕೊಂಡು ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಹ ಎಲ್ಲ ದೇಹದ ಅಂಗಗಳಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀರಾ. ಇದಕ್ಕೋಸ್ಕರ, ಇದರಿಂದಲೇ ನಿಮ್ಮ ಮಗುವಿನ ಕಡೆಗೆ ಸಂಪೂರ್ಣವಾದ ಪೌಷ್ಟಿಕಾಂಶ ಹಾಗೂ ಪ್ರಾಣವಾಯು, ಪ್ರಾಣಶಕ್ತಿ ತಲುಪ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ, ಜೀರ್ಣಕ್ರಿಯೆಗೆ ನೀವು ಕೃತಜ್ಞತೆಗಳನ್ನ ಸಲ್ಲಿಸಿ. ನಿಮ್ಮ ಹೊಟ್ಟೆ, ಜಠರ, ಪ್ಯಾಂಕ್ರಿಯಾಸ್, ಲಿವರ್, ನಿಮ್ಮ ದೊಡ್ಡ ಕರುಳು, ಸಣ್ಣ ಕರುಳು, ಎಲ್ಲದಕ್ಕೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸಿ. ಅದೇ ರೀತಿ ನಿಮ್ಮ ಕಿಡ್ನಿಗಳು, ನಿಮ್ಮ ಹೊಟ್ಟೆ ಪ್ರತಿ ಸಾರಿ, ಪ್ರತಿದಿನ, ಪ್ರತಿ ಕ್ಷಣ ದೊಡ್ಡದಾಗ್ತಾ ಆಗ್ತಾ ನಿಮ್ಮ ಕಿಡ್ನಿಗಳ ಮೇಲೆ ಪ್ರೆಷರ್ ಬೀಳಬಹುದು, ಅಥವಾ ನಿಮ್ಮ ಕರುಳುಗಳು ಅಂದ್ರೆ ಸಣ್ಣ ಕರುಳು ಹಾಗೂ ದೊಡ್ಡ ಕರುಳಿನ ಮೇಲೆ ಸ್ವಲ್ಪ ಪ್ರೆಷರ್ ಬೀಳಬಹುದು. ಅದೇ ರೀತಿ ನಿಮ್ಮ ದೇಹದಲ್ಲಿ ಎಲ್ಲ ಭಾಗಗಳು ಕೂಡ ಚದುರಿ ಹೋಗಿ ನಿಮ್ಮ ಮಗುವಿನ ಸರಿಯಾದ ಗ್ರೋತ್ ಅಂಡ್ ಡೆವಲಪ್ಮೆಂಟ್ಗೆ ಸಹಾಯ ಮಾಡ್ತಾ ಇದೆ. ಅದಕ್ಕೆ ಕೂಡ ನೀವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಬನ್ನಿ. ನಿಮ್ಮ ಮಗುವಿಗೆ ಜಾಗ ಮಾಡಿಕೊಟ್ಟಂತಹ ಎಲ್ಲ ಭಾಗಗಳಿಗೂ ಕೃತಜ್ಞತೆಗಳನ್ನ ಸಲ್ಲಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಇದೇ ಕೃತಜ್ಞತಾ ಭಾವದಿಂದ ನಿಮ್ಮ ಮಗುವನ್ನ ಹಿಡಿದಿಟ್ಕೊಂಡಿರುವಂತಹ ಗರ್ಭಾಶಯ, ಅದರ ಎಲ್ಲ ಪದರಗಳಿಗೂ ಕೂಡ ನೀವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಈ ಗರ್ಭಾಶಯ ತುಂಬಾ ರಿಸೆಪ್ಟಿವ್ ಆಗಿದೆ. ಅಂದ್ರೆ ನೀವು ತೆಗೆದುಕೊಂಡಂತಹ ಎಲ್ಲ ಪೌಷ್ಟಿಕಾಂಶ, ಆಹಾರ, ನೀರು, ಗಾಳಿ, ಎಲ್ಲದರ ಶಕ್ತಿಯನ್ನ ನಿಮ್ಮ ಮಗುವಿಗೆ ತಲುಪಿಸ್ತಾ ಇರುವಂತಹ ನಿಮ್ಮ ಗರ್ಭಾಶಯದ ಪ್ರತಿಯೊಂದು ಪದರಗಳಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸಿ. ಅಲ್ಲಿರುವಂತಹ ಚಿಕ್ಕ ಹಾಗೂ ದೊಡ್ಡ ಬ್ಲಡ್ ವೆಸಲ್ಸ್, ನರಗಳು ಎಲ್ಲವೂ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇದೆ. ನಿಮ್ಮ ಮಗುವಿನ ಕಡೆಗೆ ಎಲ್ಲ ಅಂಶಗಳನ್ನ ತಲುಪಿಸ್ತಾ ಇದೆ. ಎಲ್ಲ ನ್ಯೂಟ್ರಿಷನ್ಸ್, ಆಕ್ಸಿಜನ್, ವಾಟರ್ ಎಲ್ಲದರಿಗೂ ಕೂಡ ತಲುಪಿಸ್ತಾ ಇದೆ. ಅದೇ ರೀತಿ ನಿಮ್ಮ ಮಗುವನ್ನ ಹಾಗೂ ನಿಮ್ಮನ್ನ ಕನೆಕ್ಟ್ ಮಾಡಿರುವಂತಹ ಪ್ಲಾಸೆಂಟಾ ಮತ್ತು ಅಂಬಲಿಕಲ್ ಕಾರ್ಡ್, ಕರುಳಿನ ಬಳ್ಳಿ, ಇದು ಕೂಡ ಆರೋಗ್ಯವಾಗಿದೆ, ಸಂಪೂರ್ಣ ಆರೋಗ್ಯದಿಂದ ಕೂಡಿದೆ. ಇದರ ಆರೋಗ್ಯನೇ ನಿಮ್ಮ ಮಗುವಿನ ಆರೋಗ್ಯವನ್ನ ಡಿಸೈಡ್ ಮಾಡುವಂಥದ್ದು. ನಿಮ್ಮ ಹಾಗೂ ನಿಮ್ಮ ಮಗುವಿನ ನಡುವೆ ಇರುವಂತಹ ಕನೆಕ್ಟಿಂಗ್ ಲೇಯರ್ ಈ ಪ್ಲಾಸೆಂಟಾ ಮತ್ತು ಅಂಬಲಿಕಲ್ ಕಾರ್ಡ್.
ಸರಿಯಾಗಿ ಕೆಲಸ ಮಾಡ್ತಾ ಇದೆ, ಸಂಪೂರ್ಣವಾಗಿ ಆರೋಗ್ಯವಾಗಿದೆ. ಅದಕ್ಕೆ ಕೂಡ ನಿಮ್ಮ ಕೃತಜ್ಞತೆಗಳನ್ನ ಸಲ್ಲಿಸಿ. ಅದೇ ರೀತಿ ನಿಮ್ಮ ಮಗುವಿನ ಸುತ್ತ ಇರುವಂತಹ ನೀರಿನ ಅಂಶ, ಇದು ನಿಮ್ಮ ಮಗುವಿಗೆ ಒಂಥರ ಕುಶನ್ ಹಾಗೆ ವರ್ಕ್ ಮಾಡ್ತಾ ಇರುತ್ತೆ. ಮಗುವನ್ನ ಆರಾಮವಾಗಿ ತೇಲೋಕೆ ಹೆಲ್ಪ್ ಮಾಡುತ್ತೆ. ಮಗು ಮೂವ್ಮೆಂಟ್ ಆಗೋದಕ್ಕೆ, ಮಗು ಎಲ್ಲ ಕಡೆ ಕೈ ಕಾಲುಗಳನ್ನ ಆಡಿಸ್ಕೊಳ್ತಾ ಆಟ ಆಡ್ತಾ ಇರೋದಕ್ಕೆ ಕಾರಣನೇ ಈ ಒಂದು ಸ್ಪೇಸ್, ಅದರಲ್ಲಿರುವಂತಹ ನೀರು. ನಿಮ್ಮ ಮಗುವಿಗೆ ಇದು ಎಲ್ಲ ಆಟಿಕೆಗಳಿಗಿಂತ ಮೀರಿದ ಒಂದು ಸುಂದರವಾದ ಆಟಿಕೆ. ನಿಮ್ಮ ಮಗು ಆರಾಮವಾಗಿ ತೇಲ್ತಾ ಇದೆ, ಆಟ ಆಡ್ತಾ ಇದೆ, ಕೈ ಕಾಲುಗಳನ್ನ ಮೂವ್ಮೆಂಟ್ ಮಾಡ್ತಾ ಚಲಿಸ್ತಾ ಹೊಟ್ಟೆಯ ಒಳಗಡೆ ಆರಾಮವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಈ ಒಂದು ಅಮ್ನಾಯ್ಟಿಕ್ ಫ್ಲೂಯಿಡ್, ಅದರ ಸುತ್ತ ಇರುವಂತಹ ನೀರು. ಇದಕ್ಕೆ ಕೂಡ ನೀವು ಕೃತಜ್ಞತೆಗಳನ್ನ ಸಲ್ಲಿಸಿ. ಅದೇ ರೀತಿ ನಿಮ್ಮ ಮಗುವಿನ ದೇಹ, ನೀವು ಪ್ರತಿ ಬಾರಿ ನಿಮ್ಮ ಮಗುವಿನ ಜೊತೆ ಮಾತಾಡುವಾಗ ನಿಮಗೆ ಕನೆಕ್ಟ್ ಆಗುವಂತಹ, ನಿಮಗೆ ರೆಸ್ಪಾಂಡ್ ಮಾಡ್ತಾ ಇರುವಂತಹ ನಿಮ್ಮ ಮಗು, ಅದಕ್ಕೆ ಕೂಡ ಈ ಒಂದು ತಾಯ್ತನದ ಗಿಫ್ಟ್ ನ ನಿಮಗೆ ಕೊಟ್ಟಿರೋದಕ್ಕೆ ನೀವು ಸಂಪೂರ್ಣವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಬನ್ನಿ. ರಿಲ್ಯಾಕ್ಸ್. ನಿಮ್ಮ ಮಗು ಆರೋಗ್ಯವಾಗಿರೋದಕ್ಕೆ, ರಿಸೆಪ್ಟಿವ್ ಆಗಿರೋದಕ್ಕೆ, ನಿಮಗೋಸ್ಕರ ತನ್ನ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಂಡು ನಿಮ್ಮನ್ನ ತಾಯಿಯಾಗಿ ಸೆಲೆಕ್ಟ್ ಮಾಡಿರೋದಕ್ಕೆ ನಿಮ್ಮ ಮಗುವಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಬನ್ನಿ. ಹಾಗೆ ವಿಜುವಲೈಸ್ ಮಾಡಿ ನಿಮ್ಮ ಮಗು ಹೊಟ್ಟೆಯ ಒಳಗೆ ಆರೋಗ್ಯವಾಗಿದೆ, ಆನಂದವಾಗಿದೆ, ಹಾಗೂ ಇಟ್ ಇಸ್ ಸೇಫ್, ಸುರಕ್ಷಿತವಾಗಿದೆ. ಈಗ ನಿಮ್ಮ ಹೊಟ್ಟೆಯ ಮೇಲೆ ಕೈ ಇಟ್ಟು ಹೇಳ್ತಾ ಬನ್ನಿ, ನಿಮ್ಮ ಮಗುವಿಗೆ ಆಶೀರ್ವಾದ ಮಾಡಿ. ಆಯುಷ್ಮಾನ್ ಭವ, ದೀರ್ಘಾಯು ಭವ, ಧನವಾನ್ ಭವ, ಗುಣವಾನ್ ಭವ, ಯಶಸ್ವಿ ಭವ, ವಿಜಯೀ ಭವ. ರಿಲ್ಯಾಕ್ಸ್. ಈಗ ನಿಮ್ಮ ಹೊಟ್ಟೆಯ ಒಳಗಡೆ ಆರೋಗ್ಯವಾಗಿರುವಂತಹ ಮಗುವನ್ನ ಫೀಲ್ ಮಾಡ್ತಾ, ಯು ಆರ್ ಸೇಫ್ ಅಂಡ್ ಯುವರ್ ಬೇಬಿ ಇಸ್ ಸೇಫ್. ಯಾವುದೇ ರೀತಿಯ ಕಷ್ಟಗಳನ್ನು ಕೂಡ ಎದುರಿಸುವಂತಹ ಶಕ್ತಿ ನಿಮಗೆ ಹಾಗೂ ನಿಮ್ಮ ಮಗುವಿಗೆ ಇದೆ. ಪ್ರೆಗ್ನೆನ್ಸಿಗೆ ಬರಬಹುದಾದಂತಹ ಎಲ್ಲ ಸಿಂಪ್ಟಮ್ಸ್ ಅಥವಾ ಎಲ್ಲ ಚಿಕ್ಕ ಹಾಗೂ ದೊಡ್ಡ ಸಮಸ್ಯೆಗಳನ್ನು ಕೂಡ ಎದುರಿಸುವ ಶಕ್ತಿ ನಿಮ್ಮಿಬ್ಬರಿಗೂ ಇದೆ. ಈ ಒಂದು ಕಾನ್ಫಿಡೆನ್ಸ್ ನ ನೀವು ಫಸ್ಟ್ ಅಳವಡಿಸ್ಕೊಳ್ತಾ ನಿಮ್ಮ ಮಗುವಿಗೂ ಕೂಡ ಸೇಫ್ ಅನ್ನೋ ಹಾಗೆ ಫೀಲ್ ಮಾಡಬೇಕು. ಈ ಒಂದು ಸಿಗ್ನಲ್ ನ ನೀವು ಕಳಿಸ್ತಾ ಹೋಗಿ. ಯು ಆರ್ ಸೇಫ್ ಅಂಡ್ ದ ಬೇಬಿ ಇಸ್ ಸೇಫ್. I am safe and my baby is safe. We are protected by the divine energy. Relax. Take a deep breath in. 1, 2, 3. Breathe out through your mouth. ನಿಮ್ಮ ಬಾಯಿಂದ ಉಸಿರನ್ನ ಹೊರಗೆ ಹಾಕಿ. Breathe in. ನಿಮ್ಮ ಮೂಗಿನಿಂದ ಉಸಿರನ್ನ ಒಳಗೆ ಇಳ್ಕೊಳ್ಳಿ. ನಿಮ್ಮ ಬಾಯಿಂದ ಉಸಿರನ್ನ ಹೊರಗೆ ಹಾಕಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಈಗ ಎರಡೂ ಕೈಗಳನ್ನ ರಬ್ ಮಾಡಿ ನಿಮ್ಮ ಮುಖದ ಮೇಲೆ ಇಟ್ಟು ನಿಧಾನವಾಗಿ ನಿಮ್ಮ ಕೈಗಳನ್ನ ನೋಡಿ, ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ ಪಡೆಯಿರಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಅಂಡ್ ಇವತ್ತಿನ ಟಾಸ್ಕ್ ಯಾರಿಗೆಲ್ಲ ನೆನಪಿದೆ
ಗ್ರೂಪ್ ಅಲ್ಲಿ ಹಾಕಿ. ಓಕೆ, ಸೊ ಇವತ್ತಿಂದ ನೀವೇ ಟಾಸ್ಕ್ ನ ಗ್ರೂಪ್ ಅಲ್ಲಿ ಹಾಕುವಂತಹ ಟಾಸ್ಕ್ ನ ನಾನ್ ನಿಮ್ಗೆ ಕೊಡ್ತಾ ಇದ್ದೇನೆ. ಓಕೆ, ಇವತ್ತಿನ ಟಾಸ್ಕ್ ಏನು ಅಂತ ಹೇಳ್ಬಿಟ್ಟು ಯಾರಿಗೆಲ್ಲ ನೆನಪಿದೆ ಅದೆಲ್ಲ ಟಾಸ್ಕ್ ನ ಹಾಕಿ, ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಹಾಕಿ. ಓಕೆ ಓಕೆ, ಎಸ್, ಥ್ಯಾಂಕ್ ಯು ರಾಜೇಶ್ವರಿ ಅವರೇ. ಓಕೆ, ಸೊ ಎವ್ರಿ ಟೈಮ್ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಫಸ್ಟ್ ನೀವು ಸೇಫ್ ಆಗಿ ಫೀಲ್ ಮಾಡ್ಬೇಕು ಅಲ್ವಾ, ಅವಾಗ ಮಗು ಸೇಫ್ ಆಗಿರುತ್ತೆ. ರೈಟ್, ಅದಕ್ಕೆ ಯಾವಾಗ್ಲೂ ಕನ್ಫ್ಯೂಷನ್ ಆಗುತ್ತೆ. ಓಕೆ, ಆಮ್ ಐ ಇನ್ ದ ರೈಟ್ ಪ್ಲೇಸ್, ರೈಟ್ ಟೈಮ್, ಏನಿದು ಎಲ್ಲ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ಅದನ್ನ ಸೇಫ್ ಆಗಿ ಫೀಲ್ ಮಾಡಿಸ್ಬೇಕು ಅಂದ್ರೆ ಫಸ್ಟ್ ಯು ಶುಡ್ ಫೀಲ್ ದಟ್ ಸೇಫ್ ಅಲ್ವಾ. ಸೊ ನೀವು ಅದು ಸುರಕ್ಷತೆನ ಫಸ್ಟ್ ನೀವು ಫೀಲ್ ಮಾಡಿ ಯು ಆರ್ ಸೇಫ್ ಅಂತ ಹೇಳ್ಬಿಟ್ಟು ಮಗುಗೆ ಹೇಳ್ತಾ ಹೋಗ್ಬೇಕು. ರೈಟ್, ಸೊ ಅವಾಗ್ಲೇ ಶ್ರುತಿ ಅವ್ರು ಹೇಳಿದಾಗೆ ಕೆಲವೊಂದು ಸಿಚುವೇಶನ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ ಅಲ್ವಾ. ಸೊ ನಾವು ಎಕ್ಸ್ಪೆಕ್ಟ್ ಮಾಡದೇ ಇದ್ದೇನೆ ಏನೇನೋ ಸಿಚುವೇಶನ್ಸ್ ಎದುರಾಗ್ತಾ ಹೋಗುತ್ತೆ ಅಲ್ವಾ. ಸೊ ಯಾರಿಗೂ ಆ ತರ ಆಗೋದು ಬೇಡ ಅನ್ನೋ ತರ ನಾವೆಲ್ಲರೂ ಪ್ರೇ ಮಾಡ್ಕೊಳ್ತಾ ಅವ್ರಿಗೆ ಪೂರ್ತಿ ಕಂಪ್ಲೀಟ್ ಆಗಿ ರಿಕವರಿ ಆಗಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಇದೇ ರೀತಿ ನೀವು ಚೆನ್ನಾಗಿರ್ತೀರಾ ಎಲ್ಲರೂ ಅಷ್ಟೇ, ಆಯ್ತಾ. ಸೊ ರಾಜೇಶ್ವರಿ ಅವರು, ಸುವರ್ಣ ಅವರು, ಶ್ರುತಿ ಅನಿಲ್ ಅವರು, ಶ್ರುತಿ ಅವರು ಪಾಸಿಟಿವ್ ಮಾಮ್, ರಾಜೇಶ್ವರಿ ಅವರು, ನೇತ್ರ ಅವರು ನಾರ್ಮಲ್ ಡೆಲಿವರಿ, ದಿವ್ಯಾ ಅವರು, ಅನ್ವಿತಾ ಅವರು, ರಕ್ಷಿತಾ ಅವರು, ಸಂಗೀತಾ ಅವರು, ವೈಷ್ಣವಿ ಅವರು, ಕಲಾ ಅವ್ರು ಕೂಡ ಬಂದಿದ್ರು ಲಗೌಟ್ ಆದ್ರು. ರೈಟ್, ಸೊ ಎಲ್ಲರಿಗೂ ಕೂಡ ಸೊ ಯು ಆಲ್ ಆರ್ ಸೇಫ್ ಅಂಡ್ ಹ್ಯಾಪಿ ಅಂಡ್ ಹೆಲ್ದಿ, ಆಯ್ತಾ. ಸೊ ಇದನ್ನ ನೀವು ಕೂಡ ಫೀಲ್ ಮಾಡಿ, ಮಗು ಕೂಡ ಫೀಲ್ ಮಾಡಿಸ್ತಾ ಹೋಗಿ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಬೈ ಬೈ, ಟೇಕ್ ಕೇರ್. Thank you, ma'am. Thank you, bye. Thank you, ma'am. Thank you, Thank you, ma'am. thank you so much. Bye bye, take care.